ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಕೋಲ್ಡ್ ಪ್ರೋಸೆಸ್ಸಲ್ಲಿ ಮಕ್ಕಳಿಗೆ ಯಾವ ಥರ ಸೋಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ನಮ್ಮ ವಿಡಿಯೋನು ಕೂಡ ವೈರಲ್ ಮಾಡಿ, ಬಿಕಾಸ್ ನಮ್ಮದೆಲ್ಲ ಬರೀ 100-200 ವ್ಯೂಸ್ ಇದೆ. ಇದನ್ನು ಕಲಿತ್ರೆ ನೀವೇ ಒಂದು ಸ್ವಂತ ಉದ್ಯೋಗ ಕೂಡ ಮನೆಯಲ್ಲಿ ಮಾಡ್ಬೋದು. ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ನಾನು ಫಸ್ಟೇ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಆಯಿಲ್ಲು, ಬಟರ್ ತಗೊಂಡಿದ್ದೀನಿ. ಮಕ್ಕಳು ಸ್ಕಿನ್ ಅಲ್ವಾ, ಸೊ ಹಾಗಾಗಿ ಆಲಿವ್ ಆಯಿಲು, ಬಟರ್ಗಳನ್ನು ಒಂದು ಮಿಕ್ಸರ್ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಬಟರ್ ನೀಟಾಗಿ ಬ್ಲೆಂಡ್ ಆಗಲಿ ಅಂತ. ಇಲ್ಲ ನೀವು ಅದನ್ನು ಡಬಲ್ ಬಾಯ್ಲರ್ ಮೂಲಕನೂ ಬಿಸಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಸೋಪ್ ಮೇಕಿಂಗ್ ಕ್ಲಾಸಸ್ ಕೂಡ ತಗೊಳ್ತಾ ಇದ್ದೀವಿ. ಯಾರಿಗೆಲ್ಲ ವೆರೈಟೀಸ್ ಆಫ್ ಸೋಪ್ ಮೇಕಿಂಗ್ ಮಾಡಬೇಕು, ಕಸ್ಟಮೈಸ್ಡ್ ಸೋಪ್ ಮೇಕಿಂಗ್ ಯಾರಿಗೆಲ್ಲ ಮಾಡಬೇಕು, ಅದು ನ್ಯಾಚುರಲ್ ಆಗಿರೋದು, ಯಾವುದೇ ಬೇಸ್ ಯೂಸ್ ಮಾಡ್ದಲೇ ನಾವೇ ಮನೆಯಲ್ಲಿ ಫ್ರಮ್ ಸ್ಕ್ರ್ಯಾಚಿಂದ ಸೋಪ್ ಮಾಡೋದನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಪ್ಲೇಯಲ್ಲಿ ಕೊಟ್ಟಿದ್ದೀನಿ. ಅವ್ರಿಗೆ ನಾವು ಮನೆಯಲ್ಲೇ ಹೇಗೆ ಫ್ರಮ್ ಸ್ಕ್ರ್ಯಾಚಿಂದ ಸೋಪ್ನ ತಯಾರಿಸೋದು ಅಂತ ಹೇಳ್ತೀನಿ. ಈಗ ವಿಡಿಯೋ ನೋಡೋಣ. ವಿಡಿಯೋದಲ್ಲಿ ನೋಡಿ, ಆಲ್ಮೋಸ್ಟ್ ಆಲ್ ಶಿಯಾ ಬಟರ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ. ಸೊ ಇದು ನೀಟಾಗಿ ಬ್ಲೆಂಡ್ ಆಗಬೇಕು, ಯಾವುದು ಲಮ್ಸ್ ಎಲ್ಲ ಉಳ್ಕೋಬಾರ್ದು. ಏಕೆಂದರೆ ಇವತ್ತು ನಾವು ಬೇಬಿ ಸ್ಕಿನ್ಗೋಸ್ಕರ ಮಾಡ್ತಿರೋದು. ಸೊ ಒಳ್ಳೆ ಮಾಯ್ಶ್ಚರ್ ಇರೋ, ಒಳ್ಳೆ ಕಂಡೀಷನ್ ಆಗಿರೋ ಬಾರ್ ಸಿಗಬೇಕಲ್ಲ. ಮಕ್ಕಳ ಸ್ಕಿನ್ಗೆ ತುಂಬ ಸೆನ್ಸಿಟಿವ್ ಇರುತ್ತೆ, ಮಕ್ಕಳ ಸ್ಕಿನ್ನು ಸಾಫ್ಟ್ ಆಗಿರುತ್ತೆ. ಸೊ ಅಂಥವ್ರಿಗೆ ಅದೇ ಥರ ಇರೋ ಸೋಪ್ ಮಾಡಬೇಕು. ಲಾಸ್ಟ್ ಟೈಮ್ ನಾನು ಮೆಲ್ಟನ್ ಪೂರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ದೆ, ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಅದರಿಂದ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಏಕೆಂದರೆ ಅದು ಬೇಸ್ ನಾವೆಲ್ಲೋ ತರಿಸ್ತೀವಿ, ಅವ್ರು ಹೇಗೆ ಮಾಡಿರ್ತಾರೆ ಅನ್ನೋ ನಾಲೆಡ್ಜ್ ನಮಗಿರಲ್ಲ, ಮತ್ತು ಯಾರೂ ಅಷ್ಟೊಂದು ಡೀಟೇಲಾಗಿ ಹೇಳಲ್ಲ. ಬಟ್ ಸ್ಟಿಲ್ ಬೇಸ್ ಮಾಡೋದು ಗೊತ್ತಿದೆ ನಮಗೆ. ಸೊ ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದಾಗ ಕೋಲ್ಡ್ ಪ್ರೊಸೆಸ್ಸು ಬೆಸ್ಟ್ ಅನ್ನಿಸ್ತು ನನಗೆ. ಅದಕ್ಕೆ ಅದರಲ್ಲಿ ಒಂದು ಸೋಪ್ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈಗ ಮಾಡ್ತಾಯಿದ್ದೀವಿ. ನೋಡಿ, ಶಿಯಾ ಬಟರೆಲ್ಲ ನೀಟಾಗಿ ಬ್ಲೆಂಡ್ ಆದಮೇಲೆ ನಾನಿಲ್ಲಿ ಮಿಲ್ಕ್ ತಗೊಂಡಿದ್ದೆ, ಆಲ್ಮಂಡ್ ಮಿಲ್ಕು. ಆಲ್ಮಂಡ್ ಮಿಲ್ಕ್ ಜೊತೆ ಕಾಸ್ಟಿಕ್ ಸೋಡಾ ಹಾಕಿ ಲೈ ಸೊಲ್ಯೂಷನ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದು ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಅದನ್ನು ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಮಕ್ಳಿಗೆ ಮಾಡ್ತಾ ಇರೋದಲ್ಲ, ಸೊ ಹಾಗಾಗಿ ಎಸೆನ್ಷಿಯಲ್ ಆಯಿಲೆಲ್ಲ ಕಡಿಮೆ ತೊಗೋಬೇಕು. ಮತ್ತು ಒಳ್ಳೆ ನರಿಷ್ಮೆಂಟ್ ಕೊಡಲಿ ಅಂತ ನಾನಿಲ್ಲಿ ಹನಿ ತೊಗೊಂಡಿದ್ದೀನಿ ಮಕ್ಕಳಿಗೋಸ್ಕರ. ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ ಅದು ಸ್ಕಿನ್ಗೆ. ಸೊ ಹನಿ ಹಾಕಿ ಇಲ್ಲಿ ಮಿಕ್ಸ್ ಮಾಡಿ ಒಂದೆರಡು ಬ್ಲೆಂಡ್ ಕೊಡೋಣ ನೀಟಾಗಿ. ಯಾವುದೇ ಲಮ್ಸ್ ಎಲ್ಲ ಇರಬಾರ್ದು, ಮತ್ತು ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ ಆವಾಗ ಚೆನ್ನಾಗಿರೋ ಒಂದು ಸೋಪ್ ಬರುತ್ತೆ ಅಲ್ವಾ. ಅದಾದಮೇಲೆ ಇಲ್ಲಿ ನೀವು ಸೆಲೆಕ್ಟೆಡ್ ಮಾಡ್ಕೊಂಡಿರೋ ಒಂದು ಎಸೆನ್ಷಿಯಲ್ ಆಯಿಲ್ ಹಾಕಿ, ಏಕೆಂದರೆ ಮಕ್ಕಳು ಸ್ಕಿನ್ ಅಲ್ವಾ. ಸೊ ರಿಸರ್ಚ್ ಮಾಡಿ ನೀವು ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಲ್ಯಾವೆಂಡರ್ ತಗೊಂಡಿದ್ದೀನಿ. ತಗೊಂಡು ಮತ್ತು ಅದರದ್ದು ಪರ್ಸೆಂಟೇಜು ನಾರ್ಮಲಾಗಿ ಕಡಿಮೆ ತೊಗೊಂಡು ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಬ್ಲೆಂಡ್ ಮಾಡಿ ಮಾಡ್ಕೊಳ್ಳಿ. ಮತ್ತು ಕ್ಲಾಸಿಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ, ನಾವೇ ಹೇಳ್ಕೊಡ್ತೀವಿ ನಿಮಗೆ. ಫ್ರಮ್ ಬೇಸಿಕ್ಕಿಂದ ಅಡ್ವಾನ್ಸ್ಡ್ವರೆಗೂ ಹೇಳ್ಕೊಡ್ತೀವಿ, ಬಿಸ್ನೆಸ್ವರೆಗೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಈಗ ನೋಡಿ, ಇದು ರೆಡಿಯಾಗಿದೆ. ಇದನ್ನು ನಾನು ಮೋಲ್ಡ್ಗೆ ಹಾಕ್ತಾಯಿದ್ದೀನಿ. ಟಾಯ್ಸ್ ಮೋಲ್ಡ್ ತೊಗೊಂಡಿದ್ದೆ, ಏಕೆಂದರೆ ಮಕ್ಕಳು ಸೊಪ್ಪಲ್ವ, ವಿಶೇಷವಾಗಿರಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಇದನ್ನು ನಾವಿವಾಗ 24 ಅವರು ಹಾಗೆ ಇಡೋಣ. ಸೊ ನೆಕ್ಸ್ಟ್ ಡೇ ಇದನ್ನು ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಆಗ ಓಪನ್ ಮಾಡೋಣ. ಅಲ್ಲಿವರೆಗೂ ಇದನ್ನು ಹಾರ್ಡ್ ಆಗಬೇಕಲ್ವ, ಇದು ಸೋಪ್ ಬಾರಿಂದ ತೆಗಿಯೋಕ್ಕೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗ್ತದೆ. ವೆಯ್ಟ್ ಮಾಡೋಣ. ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ ಅಂದರೆ, ಒಳ್ಳೆ ನರಿಷ್ಮೆಂಟು, ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ. ಈ ಥರ ಸೋಪುಗಳನ್ನು ಯೂಸ್ ಮಾಡಿದಾಗ ಸ್ಕಿನ್ನು ಡ್ರೈ ಅನಿಸಲ್ಲ. ಒಳ್ಳೆ ಮಕ್ಕಳ ಸ್ಕಿನ್ನು ತುಂಬ ಚೆನ್ನಾಗಿ ಹೊಳೆಯೋ ಥರ ಆಗ್ತದೆ. ಏಕೆಂತಂದರೆ ಬಟರು, ಆಯಿಲ್ಲು, ಹನಿ ಮತ್ತು ಆಲ್ಮಂಡ್ ಮಿಲ್ಕ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಅದ್ರ ಬೆನಿಫಿಟ್ ಎಲ್ಲ ಬರುತ್ತೆ. ಈಗ ನೋಡಿ, ಇಲ್ಲಿ 24 ಅವರ್ ಆಗಿದೆ. ಅನ್ಮೋಲ್ಡ್ ಮಾಡ್ತಾಯಿದ್ದೀನಿ. ಸೂಪರಾಗಿರೋ ಸೋಪು ಬಂದಿದೆ. ಇದನ್ನು 45 ಡೇಸ್ ಬಿಟ್ಟು ನಾವು ಸೇಲ್ ಮಾಡ್ತೀವಿ. ಯಾರಿಗಾದ್ರೂ ಬೇಕು ಅಂದ್ರೂ ನೀವು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಮಕ್ಕಳಿಗೆ ಬೆಸ್ಟಾಗಿರೋ ಸೋಪು ಬೇಕಂದ್ರೂ ನಾವು ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಒಂದು ಸೋಪಿಗೆ 150 ರುಪೀಸ್ ಇರುತ್ತೆ ಈ ಸೋಪು. ಬಿಕಾಸು ಆಲಿವ್ ಆಯಿಲ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಿಕಾಸ್ ಆಲಿವ್ ಆಯಿಲ್ ಕಾಸ್ಟ್ಲಿ ಇದೆಯಲ್ವ. ಸೊ ಹಾಗಾಗಿ ಇಲ್ಲಿಂದ 45 ಡೇಸ್ಗೆ ಸೇಲ್ ಇರುತ್ತೆ ಇದು. ಈಗ ಫ್ರೆಶ್ ಆಗಿ ಮಾಡಿದ್ದೀವಿ ನಾವು. ನಿಮಗೆ ಬೇಕು, 1 ವರ್ಷದ ಮಕ್ಕಳಿಂದನೂ ಈ ಸೋಪನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಎಷ್ಟು ಗ್ರಾಮ್ ಇರುತ್ತೆ ಅಂದರೆ, ಒಂದು ಸೋಪು 100 ಗ್ರಾಮ್ ಮೇಲೇ ಇರುತ್ತೆ. 100, 400, 300, 100, 102 ಹಾಗೆ ಆರಾಮಾಗಿ ನೀವು ಮಕ್ಕಳಿಗೆ ಯೂಸ್ ಮಾಡ್ಬೋದು. ಅವ್ರ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಫ್ಯೂಚರಲ್ಲೂ ಅಂದರೆ ಬೆಳೀತಾನೂ
ಸ್ಕಿನ್ನು ಆರೋಗ್ಯವಾಗಿರುತ್ತೆ. ಬಿಕಾಸ್ ಇದು ಒಂದು ಟ್ರೆಡಿಷನಲ್ ಮೆಥಡಲ್ಲಿ ಮಾಡಿರೋ ಸೋಪು. ಸೊ ನಿಮಗೆ ಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಈ ಥರ ಶೇಪಲ್ಲಿರುತ್ತೆ. ನಿಮಗೆ ಯಾವ ಶೇಪ್ ಬೇಕಂದರೆ ನಾವು ಆ ಶೇಪ್ನ ಮಾಡಿ ಕೊಡ್ತೀವಿ, ಮಾಡಿಟ್ಟಿರ್ತೀವಿ. ನೀವು ಕೇಳಿದಾಗ ನಾವು ಕೊಡ್ತೀವಿ. ಈ ಥರ 3 ಡಿಸೈನಲ್ಲಿ ಮಾಡಿದ್ದೀವಿ ಮಕ್ಕಳಿಗೆ ಇಷ್ಟ ಆಗಲಿ ಅಂತ. ಸೊ ನಿಮಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೆ ಏನು ಅನ್ನಿಸ್ತು, ನನ್ನ ವಿಡಿಯೋ ಇಷ್ಟ ಆಯಿತಾ ಇಲ್ವಾ ಅಂತ. ಕೊನೆಯವರೆಗೂ ನೋಡಿ. ಸೊ ಆವಾಗ ನಮ್ಮದು ಚಾನಲ್ನ ಬೇರೆಯವ್ರು ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಆವಾಗ ನಾವು ವೆರೈಟೀಸ್ ಆಫ್ ಸೋಪ್ ಮಾಡಿ ಹಾಕ್ತೀವಿ, ವಿತ್ ಮೆಷರ್ಮೆಂಟಲ್ಲಿ ಕೊಡ್ತೀನಿ. ಆವಾಗ ನೀವು ಮನೆಯಲ್ಲೇ ಮಾಡ್ಕೊಬೋದು. ಥ್ಯಾಂಕ್ ಯು ಸೋ ಮಚ್.